ಹಾಯ್ ಆಲ್, ಇದು ವೆನಸ್ಡೇ ವ್ಲಾಗ್ ಆಗಿರುತ್ತೆ. ಅವತ್ತೊಂದು ಸ್ವಲ್ಪ ಹೊರಗಡೆ ಕೆಲಸ ಇದ್ದು ಇದರಿಂದ ಮಾರ್ನಿಂಗ್ ಬೇಗ ರೊಟೀನ್ ಸ್ಟಾರ್ಟ್ ಆಯಿತು. ಆ್ಯಸ್ ಯೂಶ್ವಲ್ ಕಾಫಿ ಮಾಡಿಕೊಂಡೆ. ಅದಾದಮೇಲೆ ನಾನು ಫ್ರೆಶ್ ಅಪ್ ಎಲ್ಲ ಆಗಿ ಉಪ್ಮಾ ಮಾಡ್ಕೊಳ್ಳೋಣ ಅಂತ ಉಪ್ಮಾ ಮಾಡ್ಕೊತಾ ಇದ್ದೆ. ಬಿಕಾಸ್ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಬೇಗ ಆಗೋ ಟಿಫನ್ ಅಂದರೆ ಅದೊಂದೇ. ಸೊ ಫೈನಲಿ ಟಿಫನ್ ಎಲ್ಲ ತಿಂದು ನಾನು ರೆಡಿ ಆದೆ. ಸೊ ಈ ನಡುವೆ ರೆಡಿ ಆಗ್ತಾ ಇದ್ದರೆ ನನಗೆ ಪ್ರೀವಿಯಸ್ಲಿ ಆಫೀಸ್ಗೆ ಹೋಗ್ಬೇಕಂದ್ರೆ ರೆಡಿ ಆಗ್ತಾ ಇರ್ತೀನಲ್ಲ, ಆ ಮೈಂಡ್ ಸೆಟ್ಟಲ್ಲಿ ಇರ್ತೀನಿ. ತುಂಬ ಖುಷಿ ಆಗುತ್ತೆ. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಡೈರೆಕ್ಟ್ ಅತ್ತೆ ಮನೆ ಹತ್ರ ಹೋಗೋಣ ಅಂತ ಅತ್ತೆ ಮನೆ ಹತ್ರ ಹೋಗಿದ್ದೆ. ಸ್ಕೂಬಿನ ಅಲ್ಲೇ ಕಟ್ಟಾಕಿದ್ರು ಮನೆಯಲ್ಲಿ ಆಲ್ರೆಡಿ. ಸೊ ಫೈನಲಿ ಊಟ ಎಲ್ಲ ಅಲ್ಲೇ ತೊಗೊಂಬಂದ್ಬಿಟ್ಟಿದ್ದೆ. ಇವತ್ತು ಮನೆಗೆ ಟಯರ್ಡ್ ಆಗ್ತಾಯಿತ್ತು, ಇನ್ನೇನು ಮಾಡ್ಕೊತೀಯ ಅಂತಲೂ ಹೇಳಿದ್ರು. ಸೊ ಫೈನಲಿ ಮಳೆ ಬರೋಕ್ಕಿಂತ ಮುಂಚೆ ಮನೆಗೆ ಬರೋಣ ಅಂತ ನಮ್ಮ ಸ್ಕೂಬಿನೂ ಕರ್ಕೊಂಡು ನಾನು ರೆಡಿಯಾಗಿ ಮನೆಗೆ ಬಂದೆ. ನಮ್ಮ ಸ್ಕೂಬಿ ಆಲ್ರೆಡಿ ಡೀಪ್ ಸ್ಲೀಪಲ್ಲಿದ್ದ, ಯಾಕೆಂದರೆ ಅಲ್ಲಿ ಟಯರ್ಡ್ ಆಗಿರ್ತಾ ಇದ್ದ, ಆಟ ಆಡ್ತಾ ಇದ್ದ ಅಂತ. ಆ್ಯಂಡ್ ಡ್ರೈ ಫ್ರೂಟ್ಸ್ ಎಲ್ಲ ರೋಸ್ಟ್ ಮಾಡಿಟ್ಟಿದ್ದೆ. ಸೊ ಪೌಡರ್ ಮಾಡಿರಲಿಲ್ಲ. ಆ್ಯಂಡ್ ಮಖಾನ ಮಾತ್ರ ನಾನು ಯಾವತ್ತು ಪೌಡರ್ ಮಾಡ್ತೀನೋ ಡ್ರೈ ಫ್ರೂಟ್ಸ್ನ ಅಟ್ ದ ಸೇಮ್ ಟೈಮ್ ಹುರ್ಕೊಂಡು ಪೌಡರ್ ಮಾಡ್ಕೊಂಬಿಡ್ತೀನಿ. ಸೊ ಪೌಡರ್ ಎಲ್ಲ ಸ್ಟೋರ್ ಮಾಡಿಕೊಂಡೆ. ಇದೇ ಪೌಡರ್ನ ನಾನು ಅಂಗಡಿನಲ್ಲೆಲ್ಲ ತೊಗೊಂಡ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ ನಾನು ಮನೆಯಲ್ಲೇ ಮಾಡ್ಕೊಳೋದ್ರಿಂದ ನಂಗೆ ಆರಾಮಾಗಿ 3-4 ಮಂತ್ಸ್ ನನಗೆ ಒಂದು ಸತಿ ಮಾಡಿಕೊಂಡ್ರೆ ಪೌಡರ್ ನನಗೆ ಕರೆಕ್ಟಾಗಿರುತ್ತೆ. ಸೊ ಫೈನಲಿ ಈ ಥರ ಪೌಡರ್ ಎಲ್ಲ ರೆಡಿ ಮಾಡಿಕೊಂಡು ಅವತ್ತು ಡೇ ಕ್ಲೋಸ್ ಮಾಡಿದೆ. ಟಾಟಾ.